ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಸಬ್ಸ್ಕ್ರೈಬರ್ ಕೇಳಿದರು ಅರ್ಧ ಕೆ ಜಿ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ. ಸೊ ಅರ್ಧ ಕೆ ಜಿ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ರೆಸಿಪಿ ಮಾಡಿ ಹಾಕ್ತಾಯಿದ್ದೇನೆ. ಬನ್ನಿ, ತಡ ಮಾಡೋದು ಬೇಡ, ಬೇಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ಫಸ್ಟು ಒಂದು ಪ್ಯಾನಲ್ಲಿ ನಾನೆಲ್ಲೇ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೇನೆ. ಅದಕ್ಕೆ ಎಣ್ಣೆ ಬಿಸಿಯಾಗಲಿ. ಬಿಸಿಯಾದ ನಂತರ ಗರಂ ಮಸಾಲೆಲ್ಲ ಹಾಕ್ಕೋಬೇಕು. ಡ್ರೈ ಗರಂ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ದಪ್ಪ ಏಲಕ್ಕಿ ಬರುತ್ತಲ್ಲ, ದೊಡ್ಡದು ಸೈಜು ಅದು, ಮತ್ತು ಲವಂಗ, ಬೇ ಲೀಫ್ ಎಲ್ಲ ಹಾಕಿದ್ದೇನೆ. ಅದೆಲ್ಲ ಬಿಸಿಯಾಗಲಿ. ನಂತರ ಮೆಂತ್ಯ ಸೊಪ್ಪು ಹಾಕೋಬೇಕು. ಮೆಂತ್ಯ ಸೊಪ್ಪು ಹಸಿದು ಬರುತ್ತಲ್ಲ, ಅದನ್ನು ಹಾಕೋಬೋದು ಬೇಕಾದರೆ. ಅದಿಲ್ಲ ಅಂದರೆ ಡ್ರೈ ಮೇಥಿ ಬರುತ್ತಲ್ಲ, ಅದನ್ನು ಕೂಡ, ಕಸೂರಿ ಮೇಥಿ, ಅದನ್ನು ಕೂಡ ಹಾಕೋಬೋದು. ನಾನಿಲ್ಲಿ ಕಸೂರಿ ಮೇಥಿ ಹಾಕೋತಾ ಇದ್ದೇನೆ. ಈಗ ಸ್ವಲ್ಪ ಫ್ರೈ ಆಗಲಿ ಇದೆಲ್ಲ ಒಟ್ಟಿಗೆ. ಸ್ವಲ್ಪ ನೀರು ಬಿತ್ತು ಅನಿಸುತ್ತೆ, ಸೊ ಅದಕ್ಕೆ ಚಟಪಟ ಅಂತಿದೆ. ಇಟ್ಸ್ ಓಕೆ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಸೂರಿ ಮೇಥಿ ಘಮ ಬರುತ್ತೆ ಫ್ರೈ ಆದಾಗ, ಅಷ್ಟು ಫ್ರೈ ಆಗಬೇಕು. ನಂತರ ಇಲ್ಲಿ ನಾನು ಅರ್ಧ ಕೆ ಜಿ ಮಾಡ್ತಿರೋದಲ್ಲ, ಸ್ವಲ್ಪನೇ ಮಾಡೋದ್ರಿಂದ ನಾನಿಲ್ಲಿ ಮೀಡಿಯಮ್ ಸೈಜಿಂದು 4 ಈರುಳ್ಳಿನ ಕಟ್ ಮಾಡಿದ್ದೀನಿ. ಅದರಲ್ಲಿ ಒಂದು ಈರುಳ್ಳಿನ ಹಾಗೆ ಇಟ್ಕೊಂಡಿದ್ದೇನೆ ನೋಡಿ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಅಲ್ಲೇ ಹಾಗೆ ಇಟ್ಕೊತಾ ಇದ್ದೀನಿ. ಅದು ನೆಕ್ಸ್ಟ್ ಬೇಕಾಗುತ್ತೆ, ಯಾಕೆಂತ ಹೇಳ್ತೇನೆ. ಈಗ 3 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿ ಇದಕ್ಕೆ ಈಗಲೇ ಉಪ್ಪು ಹಾಕೋತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಬೇಕಾದರೆ ಹಾಕೋಬೋದು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಸ್ಮೂತ್ ಆಗಬೇಕು ಈರುಳ್ಳಿ. ನಾವಿಲ್ಲಿ ಬಿರಿಯಾನಿ ಮಾಡಬೇಕಾದ್ರೆ ಯಾವಾಗಲೂ ಎಷ್ಟು ಫ್ರೈ ಮಾಡ್ಕೋತೀವೋ ಮಸಾಲಾನ, ಅಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಬಿರಿಯಾನಿ. ಇದರಲ್ಲಿ ಜಾಸ್ತಿ ಟೈಮ್ ಹಿಡಿಯೋದು ಇಷ್ಟೇ, ಫ್ರೈ ಮಾಡೋದ್ರಲ್ಲಿ ಜಾಸ್ತಿ ಟೈಮ್ ಹೋಗುತ್ತೆ ಅಷ್ಟೇ. ಅದು ಬಿಟ್ಟರೆ ನಂತರ ಬೇಗ ಬೇಗ ಆಗುತ್ತೆ. ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹೈ ಫ್ಲೇಮಲ್ಲಿಟ್ಟು ಕಂಟಿನ್ಯೂಸ್ ಸ್ಟಿರ್ ಮಾಡ್ಕೋಬೋದು ಫ್ರೈ. ಇಲ್ಲಾಂದರೆ ಸ್ವಲ್ಪ ಬೇರೆ ಕೆಲಸ ಮಾಡಬೇಕು ಅಂತ ಇದ್ದರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ಗ್ರೈಂಡ್ ಮಾಡಿ ಹಾಕೋತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೇಕು. ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ಬಿರಿಯಾನಿ. ಈಗ ನೋಡಿ, ಸ್ವಲ್ಪ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕ್ಕೊಂಡೆ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗಬೇಕು, ಅಷ್ಟು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನೋಡಿ, ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಫ್ರೆಂಡ್ಸ್, ಮತ್ತು ಹೇಳೋದೇ ಮರ್ತುಬಿಟ್ಟೆ, ನನ್ನ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಬೇಕು. ಯಾಕಂದರೆ ಹೊಸದಾಗಿ ನಾನು ಚಾನಲ್ ಮಾಡಿರೋದ್ರಿಂದ ನಿಮ್ಮ ಸಪೋರ್ಟ್ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಇದೇ ಥರ ವೆರೈಟಿ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ನನಗೆ ಎನ್ಕರೇಜ್ ಮಾಡಿ. ಒಂದು ಲೈಕ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ತಾಯಿದ್ರೆ ನಮಗೂ ಎನ್ಕರೇಜ್ ಮಾಡಿದಾಗುತ್ತೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ. ಈಗ ನೋಡಿ, 3 ಈರುಳ್ಳಿ ಹಾಕಾಯಿತು. ಈಗ ಮತ್ತು 4 ಮೀಡಿಯಮ್ ಸೈಜಿಂದ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗಲೇ ನಾನು 1 ಹಿಡಿಯಷ್ಟು ಪುದೀನ ಹಾಕ್ಕೊಂಡಿದ್ದೀನಿ. ಪುದೀನ, ಮೆಂತ್ಯ ಸೊಪ್ಪೆಲ್ಲ ಮೇನ್ ಇಂಗ್ರೀಡಿಯೆಂಟ್ಸ್. ಈ ಬಿರಿಯಾನಿಗೆ ಪುದೀನ ಎಲ್ಲ ಹಾಕಲೇಬೇಕು, ಆವಾಗಲೇ ಒಳ್ಳೆ ಪರಿಮಳ ಬರುತ್ತೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫುಲ್ಲು ಸ್ಮೂತ್ ಆಗೋಗೆ ಫ್ರೈ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಈಗ. ನಂತರ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ, ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಹಾಗೆಯೇ ಕಂಟಿನ್ಯೂಸ್ ಸ್ಟಿರ್ ಮಾಡ್ಕೊತಾ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಫ್ರೈ ಆಗಿದೆ ನೋಡಿ. ಇಲ್ಲಿ ಗ್ರೀನ್ ಚಿಲ್ಲಿನ ಹಾಕೋತಾ ಇದ್ದೀನಿ, ಸ್ವಲ್ಪ ಸ್ಲಿಟ್ ಮಾಡಿ ಹಾಕೋತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಗ್ರೀನ್ ಚಿಲ್ಲಿ ಹಾಕೋಬೋದು. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ಖಾರ ಸಾಕಾಗಲಿಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೇನೆ. ಓಕೆ. ಈಗ ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಆವಾಗಲೇ ಬಿರಿಯಾನಿ ಟೇಸ್ಟ್ ಆಗೋದು. ನೋಡಿ, ಫ್ರೈ ಆಗ್ತಾ ಬಂದಿದೆ ನೋಡಿ, ಎಷ್ಟು ಫ್ರೈ ಆಗಿದೆ ಅಂತ. ಈಗ ಈ ಸ್ಟೇಜಲ್ಲಿ ನಾನಿಲ್ಲಿ ನಿಂಬೆಹಣ್ಣಿನ ರಸ ಮತ್ತು ಮೊಸರು ಹಾಕೋತಾ ಇದ್ದೀನಿ. ಇಲ್ಲಿ 1 ಸಣ್ಣ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು, ಈಗ ನೋಡಿ, ಟೊಮ್ಯಾಟೊ ಹಣ್ಣು ಹುಳಿ ಇರೋವಂಥ ಟೊಮ್ಯಾಟೊ ಬರುತ್ತಲ್ಲ, ಅದನ್ನು ಹಾಕಿದರೆ ಇಲ್ಲಿ ಮೊಸರು ಸ್ವಲ್ಪ ಕಡಿಮೆ ಹಾಕೋಬೇಕು, ಯಾಕಂದರೆ ಹುಳಿ ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಈಗ ನೋಡಿ, ಅದನ್ನು ಮೊಸರು ಮತ್ತು ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇಲ್ಲಿ ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೆ. ದೊಡ್ಡ ಪೀಸ್ ಮಾಡ್ಕೋಬೇಕು. ಯಾವಾಗಲೂ ಮಟನಿಗೆ ದೊಡ್ಡ ಸೈಜಲ್ಲಿ ಮಟನ್ ಪೀಸಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ.
ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಇದನ್ನು ಒಂದು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊತೇನೆ. ಕುಕ್ಕರಲ್ಲಿ ಹಾಕಿ ಈಗ ಇದಕ್ಕೊಂದು ಗ್ಲಾಸಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಬೇಯಕ್ಕೆ ಇಡೋಣ. ಈಗ ನೋಡಿ ಮಟನ್ ಆಗಿರೋದ್ರಿಂದ ಒಂದು 3 ವಿಷಲ್ ಬಂದರೆ ಸಾಕಾಗುತ್ತೆ. 3 ವಿಷಲ್ ಬಂದ ನಂತರ ಸ್ಟೀಮ್ ಹೋದ್ಮೇಲೆ ನಾನು ತೋರಿಸ್ತೀನಿ ಹೇಗಾಗಿದೆ ಅಂತ. ಈಗ ನೋಡಿ ನೀರು ಹಾಕಾಯಿತು, ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಬರುವಷ್ಟು ವೇಟ್ ಮಾಡ್ತೀನಿ. ಓಕೆ, ಈಗ ನೋಡಿ 3 ವಿಷಲ್ ಬಂದಿದೆ, ಸ್ಟೀಮ್ ಕೂಡ ಹೋಗಿದೆ. ಈಗ ನೋಡಿ ಇದನ್ನು ಓಪನ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಈಗ ಏನು ಮಾಡಬೇಕು ಅಂದರೆ, ಈಗ ಇರೋದು ಮೇನ್ ಸ್ಟೆಪ್. ಏನು ಮಾಡಬೇಕಂದ್ರೆ ಮಟನೆಲ್ಲ ತೆಗೆದು ನಾನು ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ದೆ ನೋಡಿ, ಆ ಬೌಲಿಗೆ ಹಾಕೋತಾ ಇದ್ದೀನಿ. ನಂತರ ಇದರಲ್ಲಿರೋಂಥ ನೀರು ಮಸಾಲೆ ಏನಿದೆಯಲ್ಲ ಅದನ್ನು ಒಂದು ಗ್ಲಾಸಲ್ಲಿ ಮೆಷರ್ ಮಾಡ್ಕೋಬೇಕು. ಮೆಷರ್ ಮಾಡಿ ನಾನೀಗ ಅರ್ಧ kg ಅಕ್ಕಿ ತೊಗೋತಾ ಇದ್ದೀನಿ. ಅರ್ಧ kg ಅಂದರೆ ನಾನು ಮೆಷರ್ ಮಾಡಿದ್ದೀನಿ ಗ್ಲಾಸಲ್ಲಿ 2 ಗ್ಲಾಸ್ ಬರುತ್ತೆ. ಆ ಗ್ಲಾಸಲ್ಲೇ ನಾನಿಲ್ಲಿ ನೀರನ್ನು ಮೆಷರ್ ಮಾಡ್ಕೋತೀನಿ. ನೀರನ್ನು ಮೆಷರ್ ಮಾಡಿನೇ ಹಾಕೋಬೇಕು, ಇಲ್ಲಾಂದರೆ ನೀರು ಜಾಸ್ತಿ ಆದರೆ ಮತ್ತು ಅಕ್ಕಿ ಕ್ವಾಂಟಿಟಿ ಕಡಿಮೆ ಆಗುತ್ತಲ್ಲ, ಆವಾಗ ಫುಲ್ಲು ಒಂಥರ ಸ್ಮೂತ್ ಆಗಿಬಿಡುತ್ತೆ ಅಕ್ಕಿ. ಯಾವಾಗಲೂ ಬಿರಿಯಾನಿ ಒಂದು ಗಟ್ಟಿ ಥರ ಇರಬೇಕು, ಒಂದು ತಿಕ್ಕಾಗಿ, ಅಂದರೆ ಬಿಡಿ ಬಿಡಿಯಾಗಿ ಬಂದಿರುತ್ತೆ. ಒಂದು ನೀರು ಜಾಸ್ತಿ ಅಂದರೆ ಒಂಥರ ಮುದ್ದೆ ಥರ ಆಗಿಬಿಡುತ್ತೆ ಬಿರಿಯಾನಿ. ಬಿಡಿ ಬಿಡಿ ಆಗಬೇಕು ಅಂದರೆ ನೀರು ಸ್ವಲ್ಪ ಕಡಿಮೆ ಆಗಬೇಕು. ನೋಡಿ ಇಲ್ಲಿ ಮಟನ್ ಎಲ್ಲ ಹಾಕಾಯ್ತಲ್ಲ, ಈಗ ಈ ಮಸಾಲಾನ ಮೆಷರ್ ಮಾಡ್ತೀನಿ ನೋಡಿ ಹೇಗೆ ಅಂತ. ನೋಡಿ ಈ ಥರ ಗ್ಲಾಸಲ್ಲೇ ಸ್ಲೋಲಿ ಹಾಕೋತಾ ಇದ್ದೀನಿ. ಇದೇ ಥರ ಮೆಷರ್ ಮಾಡಿ ಹಾಕ್ಕೊಂಡ್ರೆ ಫಸ್ಟ್ ಟೈಮ್ ಮಾಡೋರು ಕೂಡ ಬಿರಿಯಾನಿ ಈಸಿಯಾಗಿ ಮಾಡ್ಕೋಬೋದು, ಜಾಸ್ತಿ ಕಷ್ಟ ಆಗೋಲ್ಲ. ಈ ಥರ ಕರೆಕ್ಟಾಗಿ ಮೆಷರ್ ಮಾಡಿ ಹಾಕೋಬೇಕು. ನೋಡಿ ಕೈ ಸ್ವಲ್ಪ ಬಿಸಿ ಆಗುತ್ತೆ, ಆದ್ರೆ ಮಾಡ್ಕೋಬೋದು, ಏನಾಗಲ್ಲ. ಸೈಡಿಂದ ಹಿಡ್ಕೋಬೇಕು. ನೋಡಿ ನೀರೆಲ್ಲ ಖಾಲಿ ಆಯಿತು. ಈಗ ಅದೇ ಕುಕ್ಕರಿಗೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಇಲ್ಲಿ 2 ಗ್ಲಾಸ್ ಅಕ್ಕಿ ತೊಗೋತಾ ಇದ್ದೀನಿ, 4 ಗ್ಲಾಸ್ ನೀರು ಬೇಕು. ಇದರಲ್ಲಿ 2.25 ಗ್ಲಾಸು ಮಸಾಲ ಇದೆ, ಇನ್ನು 1.25 ಗ್ಲಾಸಷ್ಟು ನೀರನ್ನು ಹಾಕೋತೀನಿ, ಆವಾಗ ಕರೆಕ್ಟ್ ಆಗುತ್ತೆ. ಈಗ ನೀರನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಕುದಿ ಬರಲಿಕ್ಕೆ ಬಿಡಬೇಕು. ಕುದಿ ಬಂದಮೇಲೆ ಗೊತ್ತಾಗುತ್ತೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ. ಆವಾಗ ಬೇಕಾದರೆ ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನು ಹಾಕ್ಕೋಬೋದು, ಮತ್ತು ಖಾರ ಕಡಿಮೆ ಆಗಿತ್ತು ಅಂತ ಅನಿಸಿದ್ರೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೋಬೋದು. ಈಗ ನೋಡಿ ನೀರನ್ನೆಲ್ಲ ಹಾಕಾಯಿತು. ಈಗ ಒಂದು ಮಿಕ್ಸ್ ಕೊಡ್ತೀನಿ. ಮಿಕ್ಸ್ ಆದಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡ್ತೀನಿ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಇಲ್ಲ ಅಂದರೆ ಈಗ ಸ್ವಲ್ಪ ಖಾರ ಎಲ್ಲ ಹಾಕ್ಬೋದು. ನೋಡಿ ಸ್ವಲ್ಪ ಹಾಗೆ ತೆಗೆದು ಉಪ್ಪೆಲ್ಲ ನೋಡ್ತಾ ಇದ್ದೀನಿ. ಉಪ್ಪು ನನಗೆ ಸ್ವಲ್ಪ ಖಾರ ಕಡಿಮೆ ಇದೆ ಅಂತ ಅನಿಸ್ತು. ಖಾರ ಮತ್ತು ಸ್ವಲ್ಪ ಉಪ್ಪು ಕಡಿಮೆ ಇದೆ, ಅದಕ್ಕೆ ಇಲ್ಲಿ ನಾನೊಂದು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿದೆ, ಮತ್ತು ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಕುದಿ ಬರೋ ಅಷ್ಟರಲ್ಲಿ ನಾನಿಲ್ಲಿ 2 ಗ್ಲಾಸು ಅರ್ಧ kg ಅಷ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಇಡ್ತಾಯಿದ್ದೀನಿ. ಇಲ್ಲಿ ನೋಡಿ ಕುದಿ ಬಂದಾಯಿತು. ಈಗ ಅಕ್ಕಿನ ಹಾಕೋತಾ ಇದ್ದೀನಿ. ನೀರನ್ನೆಲ್ಲ ಚೆನ್ನಾಗಿ ಸ್ಟ್ರೈನ್ ಮಾಡಿರಬೇಕು, ನೀರನ್ನೆಲ್ಲ ಹಾಕೋಬಾರ್ದು. ಮತ್ತು ಈಗ ನೋಡಿ ಅಕ್ಕಿನ ಹಾಕಿ ಮತ್ತೆ ಒಂದು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗೆಲ್ಲ ಹೈ ಫ್ಲೇಮಲ್ಲೇ ಇರಬೇಕು, ಗ್ಯಾಸ್ ಫ್ಲೇಮು. ಈಗ ಮಿಕ್ಸ್ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಕುದಿ ಬರೋಕ್ಕೆ ಬಿಡಬೇಕು. ಮತ್ತು ಅಕ್ಕಿ ಹಾಕಿದ್ಮೇಲೆ ಹೈ ಫ್ಲೇಮಲ್ಲೇ ಇರಬೇಕು ಈಗ ಗ್ಯಾಸ್ ಫ್ಲೇಮ್. ಈಗ ನೋಡಿ ಚೆನ್ನಾಗಿ ಕುದಿ ಬಂತಲ್ಲ, ಈಗ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಕಂಪ್ಲೀಟ್ ಗ್ಯಾಸ್ ಫ್ಲೇಮ್ನ ಲೋ ಮಾಡಿ ಇಡಬೇಕು. ಲೋ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಡಬೇಕು. ಅದು ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಬೇಕು ಅಕ್ಕಿ. ನೋಡಿ ಇದೇ ಥರ ಇದು ಲೋ ಫ್ಲೇಮಲ್ಲಿ ಬೇಯೋಷ್ಟರಲ್ಲೇ ನಾನಿಲ್ಲಿ ಈರುಳ್ಳಿನ ತೆಗೆದಿಟ್ಟಿದ್ದೆ ಅಲ್ಲ, ಅದನ್ನು ಏನು ಮಾಡಬೇಕು ಅಂತ ಹೇಳ್ತೇನೆ. ಫಸ್ಟು ಅದು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಮತ್ತು 1 ಸ್ಪೂನ್ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಬಿಸಿ ಆಗಲಿ. ಯಾವಾಗಲೂ ನಾವು ಕಚಂಬರ್ ಮಾಡಿ ತಿಂತಾ ಇರ್ತೀವಲ್ಲ, ಆದರೆ ಇವತ್ತೊಂದು ಡಿಫ್ರೆಂಟಾಗಿ ಒಂದು ಸಲಾಡ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಇದು ಜೀರಿಗೆ ಮತ್ತು ಬಿಳಿ ಎಳ್ಳು ಬಿಸಿಯಾಗಿದೆ. ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಅದನ್ನು ಅಲ್ಲಿ ಸೈಡಲ್ಲಿ ಇಟ್ಟಿದ್ದೀನಿ. ಈಗ ನೋಡಿ ಈರುಳ್ಳಿ ಸ್ವಲ್ಪ ತೆಗೆದಿಟ್ಟಿದ್ದೆಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನಂತರ ಇಲ್ಲಿ ಒಗ್ಗರಣೆಗೆ ಹಾಕ್ಕೊಂಡಿದ್ನಲ್ಲ ಅದನ್ನು ಎಣ್ಣೆಯೆಲ್ಲ ಈರುಳ್ಳಿಗೆ ಹಾಕೋತಾ ಇದ್ದೀನಿ. ನಂತರ ಸ್ವಲ್ಪ ಧನಿಯಾ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಟೇಸ್ಟಿ ಆಗುತ್ತೆ ಅಂದರೆ ಈ ಸಲಾಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ ಆಯಿತಾ. ಈ ಥರ ಬಿರಿಯಾನಿ ಮತ್ತು ಈ ಥರ ಸಲಾಡ್ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಈಗ ಇದನ್ನು ಸೈಡಲ್ಲಿ ಇಡ್ತೀನಿ. ಈಗ ನೋಡಿ ಅಷ್ಟರಲ್ಲಿ ಅಲ್ಲಿ ಬಿರಿಯಾನಿ ಬೇಯ್ತಾ ಬಂದಿದೆ ನೋಡಿ, ನೀರೆಲ್ಲ ಆರಿದೆ. ಎಷ್ಟು ಬೆಂದಿದೆ ಅಂತ ನೋಡ್ತೀನಿ. ಜಸ್ಟ್ ಮಧ್ಯದಲ್ಲಿ ಒಂದು ಸಲ ಇದೇನು ಬಿರಿಯಾನಿ ಇದೆಯಲ್ಲ ಅದನ್ನು ಸ್ಟರ್ ಮಾಡ್ಕೋಬೇಕು.
ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಲ, ತುಂಬ ಮಿಕ್ಸ್ ಮಾಡ್ಕೋಬಾರ್ದು. ಮತ್ತು ಶಾರ್ಪ್ ಇರೋಂಥ ಶಾರ್ಪ್ ಎಡ್ಜಸ್ ಇರೋವಂಥ ಸ್ಪೂನ್ ಯೂಸ್ ಮಾಡಬಾರ್ದು. ಈ ಥರ ಸ್ಪೂನೇ ಯೂಸ್ ಮಾಡ್ಕೋಬೇಕು, ಇಲ್ಲಾಂದರೆ ರೈಸ್ ಕಟ್ಟಾಗುತ್ತಲ್ಲ, ಅದಕ್ಕೋಸ್ಕರ. ಈಗ ನೋಡಿ ಒಂದು ಮಿಕ್ಸ್ ಕೊಟ್ಟಾಯಿತು. ಈಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ, ಚೆನ್ನಾಗಿ ಕುಕ್ ಆಗಲಿ. ಅಕ್ಕಿ ಬೆಂದಿಲ್ಲ ಅಲ್ಲ, ಸ್ವಲ್ಪ ಬೇಯಬೇಕು. ಹಂಗೆ ಗ್ಯಾಸ್ ಫ್ಲೇಮ್ ಲೋವಲ್ಲೇ ಇಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ ಜಸ್ಟ್ ಒಂದು 3-4 ಮಿನಿಟ್ಸಲ್ಲಿ ಇದು ಕಂಪ್ಲೀಟಾಗಿ ಬೆಂದಿದೆ. ಬಿರಿಯಾನಿ ರೆಡಿಯಾಗಿದೆ. ಬಿಸಿ ಬಿಸಿ ಬಿರಿಯಾನಿ ಈಗ ಸರ್ವ್ ಮಾಡೋಣ. ನೋಡಿ, ಜಸ್ಟ್ ಒಂದು ಅರ್ಧ ಕೆಜಿಯಷ್ಟು ಮಟನಿಂದ ಮಾಡಿರೋಂಥ ಬಿರಿಯಾನಿ. ಇದನ್ನು ಸುಹೇಲ್ ಕುಮಾರ್ ಅನ್ನೋ ಒಂದು ಸಬ್ಸ್ಕ್ರೈಬರ್ ಈ ಥರ ಕಾಮೆಂಟ್ ಮಾಡಿ ಕೇಳಿದರು. ಅವರು ಬ್ಯಾಚುಲರ್ ಆಗಿರೋದ್ರಿಂದ ಅರ್ಧ ಕೆ ಜಿ ಅಂದರೆ ಸ್ವಲ್ಪನೇ ಮಾಡೋಕ್ಕಿರುತ್ತಲ್ಲ, ಅಂಥವರಿಗೆ ಇದು ಯೂಸ್ಫುಲ್ ಆಗಲಿ ಅಂತ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗುತ್ತೆ ಮತ್ತು ಈಸಿ ಅಲ್ವಾ. ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಹೊರಗಡೆಯಿಂದ ತಂದು ಯೂಸ್ ಮಾಡ್ಬೋದು. ಅದನ್ನು ತಂದು ಯೂಸ್ ಮಾಡಿ ಬಿರಿಯಾನಿ ಮಾಡ್ಕೋಬೋದು. ನೋಡಿ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ಈ ಥರ ಕಮೆಂಟ್ ಮಾಡಿ ಕೇಳ್ತಾ ಇದ್ದರೆ ನಮಗೂ ಒಂದು ಖುಷಿ ಆಗುತ್ತೆ, ಎನ್ಕರೇಜ್ ಮಾಡಿದಾಗುತ್ತೆ ಮತ್ತು ವಿಡಿಯೋ ಅಪ್ಲೋಡ್ ಮಾಡಿದಾಗ. ಥ್ಯಾಂಕ್ ಯು ಸುಹೇಲ್ ಕುಮಾರ್, ನೀವು ಕಮೆಂಟ್ ಮಾಡಿ ಕೇಳಿದ್ದಕ್ಕೆ. ಈಗ ನೋಡಿ ಬಿರಿಯಾನಿ ರೆಡಿ ಆಯಿತು. ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಸಲಾಡ್ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ನೀವು ಕೂಡ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಥಮ್ಸ್ ಅಪ್ ಕೊಡಿ.